ಸರ್ ಏನು ಡಿಸೈಡ್ ಆಯ್ತು ಸರ್? ಒಂದು ನಿಮಿಷ ಬಿಸ್ನೆಸ್ ಅಡ್ವೈಸರಿ ಮೀಟಿಂಗ್ ಇತ್ತು. ಇದು ಜಂಟಿ ಬಿಸಿನೆಸ್ ಅಡ್ವೈಸರಿ ಕಮಿಟಿ. ಎಲ್ಲ ವಿರೋಧ ಪಕ್ಷದವರು ಅಟೆಂಡ್ ಮಾಡಿದ್ರು, ಜೆಡಿಎಸ್ನವರು, ಬಿಜೆಪಿಯವರು, ಕಾಂಗ್ರೆಸ್ನವರು ಇದ್ರು ಅಟೆಂಡ್ ಆಗಿದ್ರು. ಎಲ್ಲ ಸದಸ್ಯರುಗಳು ಇದ್ರು. ಮಂಗಳವಾರ ಅಲ್ಲ 3 ದಿನ ಗವರ್ನರ್ಸ್ ಅಡ್ರೆಸ್ ಮೇಲೆ ಭಾಷಣ ಮಾಡೋದು. ಇವರು ಮೋಸ್ಟ್ ಲೈಕ್ಲಿ ಶಿರಾ MLA ನಮ್ಮ ಜಯಚಂದ್ರ ಅವರು ಗವರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ ಸೂಚನೆ ಮಾಡಿದ್ದಾರೆ. ಅವ್ರಿಗೆ ವಂದನಾ. ಆಮೇಲೆ ನಯನ ಮೋಟಮ್ಮ ಅವರು ಅನುಮೋದನೆ ಮಾಡ್ತಾರೆ. ಸೊ ಅದು 3 ದಿನ ಚರ್ಚೆ ನಡೀತದೆ, 4, 5, 6. ಅದಾದ್ಮೇಲೆ ಸೋಮವಾರ ನಾನು ಉತ್ತರ ಕೊಡ್ತೇನೆ ಗವರ್ನರ್ಸ್ ಅಡ್ರೆಸ್. 7ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ. 7ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ. ಅದು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಚರ್ಚೆ ಆಗುತ್ತೆ. ಮತ್ತೆ 20 ತಾರೀಕಿನವರೆಗೂ ಚರ್ಚೆ ನಡೀತದೆ. 19ನೇ ತಾರೀಕು, 20ನೇ ತಾರೀಕು ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀನಿ ತೋರಿಸಿ ಇದ್ರ ಮೇಲೆ, ಬಜೆಟ್ ಮೇಲೆ ಚರ್ಚೆಗೆ. ಆಮೇಲೆ 21ನೇ ತಾರೀಕು ಕೌನ್ಸಿಲ್ ಅಲ್ಲ 19ಕ್ಕೆ ಇಲ್ಲಿ ಕೊಡ್ತೀನಿ ಅಸೆಂಬ್ಲಿನಲ್ಲಿ. 20ನೇ ತಾರೀಕು ಕೌನ್ಸಿಲ್ನಲ್ಲಿ ಉತ್ತರ ಕೊಡ್ತೀನಿ. ಇದು ಸೋಮವಾರ 10ನೇ ತಾರೀಕು ಗವರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ಗೆ ಉತ್ತರ, ಮೊದಲ ನಿರ್ಣಯದ ಮೇಲೆ ಉತ್ತರ ಕೊಡ್ತೀನಿ. ಆಮೇಲೆ ಮಂಗಳವಾರ ಅಲ್ಲ ಉತ್ತರ ಕೊಡ್ತೀನಿ ಕೌನ್ಸಿಲ್. ಅದ್ಮೇಲೆ ನೋಡಿ ಬಜೆಟ್ ಮಂಡಿಸಿದ ಮೇಲೆ ಮಂಡಿಸೋವರೆಗೂ ಇಟ್ ಇಸ್ ಸೀಕ್ರೆಟ್ ಡಾಕ್ಯುಮೆಂಟ್. ಆಯ್ತಾ? ಅಲ್ಲಿರೋದು ಏನಿದೆ ಅಂತ ಹೇಳಕ್ ಬರಲ್ಲ. ಸರ್, ಗುತ್ತಿಗೆ ಸಂಘದವರು ಭೇಟಿ ಆಗಿದ್ರು, ಏನ್ ಭರವಸೆ ಕೊಟ್ಟಿದ್ದೀರಾ ಅಂತ ಸರ್? ಏನ್ ಭರವಸೆ ಕೊಟ್ಟಿದ್ದೀನಿ? ಏಪ್ರಿಲ್ ನಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊರತು ಅವರು ಹೇಳಿದ ರೀತಿಯಲ್ಲಿ ಅವ್ರು ಏನಂತ ಕೇಳಿದ್ರು ಅಂತಂದ್ರೆ 30,000 ಬಾಕಿ ಇದೆ, 15,000 ಕೊಟ್ಬಿಡಿ ಏಪ್ರಿಲ್ ತಿಂಗಳಲ್ಲಿ. ಅವೆಲ್ಲ ಆಗದಿದ್ದ ಕೆಲಸ. ಎಷ್ಟು ಸಾಧ್ಯನೋ ಅಷ್ಟು ಕೊಡ್ತೀವಿ ಅಂತ ಹೇಳಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿ ಆಗ್ತೀರಿ. ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಭೇಟಿ ಆಗ್ತೀರಿ. ಗುತ್ತಿಗೆದಾರರು ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ಇನ್ನೂ ಕೂಡ ಕಮಿಷನ್ ಇದೆ ಅಂತ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಹೇಳಿದ್ರು ಸರ್. ಏನಂತ ಅಂದ್ರೆ ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ಇದೆ, ಅಧಿಕಾರಿಗಳ ಮಟ್ಟದಲ್ಲಿ ಈ ಸರ್ಕಾರದಲ್ಲೂ ಕೂಡ ಕಮಿಷನ್ ಇದೆ. ಇಲ್ಲಿ ಬೇಡಿಕೆ ಈಡೇರಿಲ್ಲ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಭೇಟಿ ಆಗ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದೇವೆ ಅಂತ ಹೇಳಿದ್ದಾರೆ. ಭೇಟಿ ಆದ್ರೆ ಭೇಟಿ ಆಗಲಿ, ನಮ್ದೇನು ತಕರಾರಿಲ್ಲ. ಯಾರನ್ನ ಭೇಟಿ ಆಗೋದಕ್ಕೂ ನಮ್ದೇನು ವಿರೋಧ ಇಲ್ಲ. ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ. ಬಾಕಿ ಎಲ್ಲ ಉಳ್ಕೊಂಡದ್ದು ಯಾರಿಂದ? ಇವರು ವಿರೋಧ ಮಾಡೋರ? ಹಣ ಹಿಡಿದೇವರು ಕೂಡ ಒಪ್ಪಿಗೆ ಕೊಟ್ಟು, ಒಪ್ಪಿಗೆ ಇಲ್ಲದೇವ್ರು ಕೂಡ ಟೆಂಡರ್ ಕರೆದು ಟೆಂಡರ್ ಯಾಕೆ ಪಾಲಿಸ್ತಾರೆ? ಈ ಬಜೆಟ್ನಲ್ಲಿ ಹಣ ಹಿಡ್ದೇನೆ ಟೆಂಡರ್ ಕರೆದುಬಿಟ್ಟು ಗುತ್ತಿಗೆದಾರರು ಪಾರ್ಟಿಸಿಪೇಟ್ ಮಾಡಿ ಅದು ಅಂತಿಮ ಮಾಡಿಬಿಟ್ಟು ಕೆಲಸ ಶುರು ಮಾಡಿಬಿಟ್ಟು ಪೆಂಡಿಂಗ್ ಬಿಲ್ಸ್ಗಳು ಜಾಸ್ತಿ ಆಗ್ಬಿಟ್ಟು ನಾವು ಹೊಣೆನ ಅದಕ್ಕೆ? ಸರ್ಕಾರ ಬಿಡುಗಡೆ ಮಾಡಲಿಲ್ಲ ರಾಹುಲ್ ಗಾಂಧಿಗೆ ಮಲ್ಲಿಕಾರ್ಜುನ್ ಖರ್ಗೆ ಕೊಡ್ತಿರೋದು ಒತ್ತಡ ಹಾಕ್ಲಿಕ್ಕೆ ಸರ್, ಒತ್ತಡ ಹಾಕ್ಲಿಕ್ಕೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು. ಯಾರಿಗಾರ ಕಂಪ್ಲೇಂಟ್ ಕೊಡ್ಲಪ್ಪ, ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡೆಲ್ಲ ಕೊಡೋದು ನಾವು. ನಮ್ಗೆ ಕೊಡಬಾರ್ದು ಅಂತಲ್ಲ,
ಹಣಕಾಸಿನ ಪರಿಸ್ಥಿತಿ ನೋಡ್ಬೇಕು. ಬಟ್ ಕಮಿಷನ್ ಆರೋಪನೂ ಕೂಡ ಮಾಡಿದಲ್ಲ ಸರ್, ಆ? ಅಧಿಕಾರಿಗಳ ಮಟ್ಟದಲ್ಲಿ ಕಮಿಷನ್ ಇದೆ ಅಂತ. ಅಧಿಕಾರಿಗಳ ಮಟ್ಟದಲ್ಲಿ ಬಿಲ್ ಬಿಡುಗಡೆಗೆ ಕಮಿಷನ್ ಇದೆ ಅಂತ ಹೇಳಿದ್ದಾರೆ ಯಾರು ಗುತ್ತಿಗೆದಾರ್ ಸರ್. ಕೊಡಬೇಡ ಅವರು ಯಾಕೆ ಕೊಡ್ತಾರೆ? ಕೊಡೋದು ಬೇಡ. ಈ ಲಂಚ ತಗೊಳ್ಳೋನು ಅಪರಾಧಿ ಅಲ್ಲ, ಲಂಚ ಕೊಡೋನು ಅಪರಾಧಿನೇ ಅಲ್ವಾ? ಮತ್ತೆ ಅಲ್ಲ, ಹಿಂದೆ ನಿಮ್ ಸರ್ಕಾರದ ನೀವು ಆರೋಪ ಮಾಡಿದ್ರಿ, ಈಗ ಅವ್ರು ಹೇಳ್ತಿದ್ದಾರೆ ಇನ್ನೂ ಕಮಿಷನ್ ತಗೋತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಕಮಿಷನ್ ಯಾರು ಕೊಡಬಾರ್ದು, ನಾವು ತಗೊಳ್ಳಲ್ಲ ಯಾರು. ನಾನು ಇವತ್ತಿನವರಿಗೆ ಪರ್ಸೆಂಟೇಜ್ ಆಗಲಿ ಬಿಲ್ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವರಿಗೆ ದುಡ್ಡು ಕೇಳಿದೆ. ಸರ್, ಇದೊಂದು ಹೊಸಪಡಿಸಿ ಸರ್, ಮೈಲೂರನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಇದೇ ಅವಧಿಯಲ್ಲಿ ಸಿಎಂ ಆಗ್ತಾರೆ ಅಂತ. ನಿಮ್ ಗಮನಕ್ಕೂ ಬಂದಿದೆ, ನಿಮ್ ಗಮನಕ್ಕೂ ಬಂದಿದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹೈಕಮಾಂಡ್ ತೀರ್ಮಾನ. ಈಗ ಮೊಯ್ಲಿಯವರು ಹೇಳೋದು ಅಥವಾ ಇನ್ನೊಬ್ರು ಹೇಳೋದು ಮುಖ್ಯ ಅಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದು. ಸರ್ ಖರ್ಗೆ ಅವರು ಅಲ್ಲ ಸರ್, ಖರ್ಗೆ ಅವ್ರು ಹೇಳಿದ್ಮೇಲೆ ಈಗ ಪದೇ ಪದೇ ಮಾತನಾಡ್ತಾ ಇದ್ದಾರೆ. ನೀವು ಸೈಲೆಂಟ್ ಆಗಿದ್ದೀರಾ, ಬೇರೆಯವರೆಲ್ಲ ಮಾತಾಡ್ತಾ ಇದ್ದಾರೆ ಸರ್. ನಾನೇನು ಮಾತಾಡ್ತೀನಿ? ನೀವು ಮಾತಾಡ್ತಾ ಇಲ್ಲ, ಬೇರೆಯವ್ರು ಮಾತಾಡ್ತಾ ಇದ್ದಾರೆ. ಐ ವಿಲ್ ಗೋ ಬೈ ದಿ ಹೈಕಮಾಂಡ್ಸ್ ಡೈರೆಕ್ಷನ್ಸ್. ಎಸ್ ಸರ್, ಥ್ಯಾಂಕ್ ಯು.